ನಿನ್ ಋಣನ ನಾನು ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲಮ್ಮ. ಹಾಗನ್ಬೇಡಿಮ್ಮ. ಏನ್ರಿ, ಪುಣ್ಯ ನನ್ಗೆ ಪುನರ್ಜನ್ಮ ಕೊಟ್ಟಿದ್ದಾಳ್ರಿ. ಸರಿ ಸರಿ, ನೀನ್ ತೊಂದರೆಯಿಂದ ಪಾರಾದೆ, ಅಷ್ಟು ಸಾಕು. ಬನ್ನಿ ಹೊರಡೋಣ. ಇಷ್ಟಕ್ಕೆ ಮುಗ್ದಿಲ್ವೇ? ಆಗ್ಬೇಕಾಗಿರೋದು ಇನ್ನೂ ತುಂಬಾ ಇದೆ. ಆಟ ಆಗೋದಕ್ಕೂ ಮುಂಚೆ ನಿನ್ನ ಭೇಟಿ ಆಗುತ್ತೆ. ವೈದ್ಯ ಇನ್ನೂ ಮುಗ್ದಿಲ್ಲ. ಇನ್ನೊಂದ್ ದಿನ ಬಿಟ್ರೆ ಅವ್ರು ಸರಿಯಾಗಿ ಗುಣ ಆಗ್ತಾರೆ ಯಜಮಾನ್ರೆ. ಸರಿ, ಹಾಗೆ ಆಗ್ಲಿ. ಬಾ ಭದ್ರ. ಅನಿರುದ್ಧ್, ನೀನ್ ಹೋಗಿ ಕುಡಿಯೋಕ್ ನೀರ್ ತಗೊಂಡ್ ಬಾ. ನಾನು ಹೋಗಿ ನೀರ್ ತಗೊಂಡ್ಬರ್ತೀನಮ್ಮ. ಅಮ್ಮ, ಅಮ್ಮ ಪುಣ್ಯ, ನನಗೊಂದು ಮಾತು ಕೊಡ್ತೀಯಾ? ಏನಮ್ಮ ಅದು? ಇವತ್ತು ನನ್ನ ಕಾಪಾಡ್ದ ಹಾಗೆ ಜೀವನ ಪೂರ್ತಿ ನನ್ನ ಮಗನ್ನ ನೀನು ಕಾಪಾಡ್ತೀಯ ಅಮ್ಮ. ನನ್ನ ಮಗನ್ಗೆ ರಕ್ಷಣೆಯಾಗಿ ಜೊತೆಯಾಗಿ ಇರ್ತೀಯ ಅಮ್ಮ. ಏನಮ್ಮ ಅವ್ರೆ ನೀವ್ ಹೇಳ್ತಿರೋದು? ನಾನ್ ಜೊತೆಲಿರೋದು ಅಂದ್ರೆ ಏನು? ಅದು ನನ್ನ ಆಸೆ ಅಲ್ಲಮ್ಮ, ನಿಮ್ಮಮ್ಮನ ಆಸೆ. ನಮ್ಮಮ್ಮನ ಕೋರಿಕೆನಾ? ಹೌದಮ್ಮ. ನನಗೆ ಈ ಅಪಾಯ ಆಗೋದಕ್ಕೂ ಮುಂಚೆ ನಿಮ್ಮಮ್ಮ ನನ್ನ ಕನ್ಸಲ್ಲಿ ಬಂದಿದ್ರು. ನಮ್ಮಮ್ಮ ನಿಮ್ ಕನ್ಸಿಗೆ ಬಂದಿದ್ರ? ಏನ್ ಹೇಳಿದ್ರಮ್ಮ? ಏನ್ ಹೇಳಿದ್ರು? ನಿನ್ನನ್ನ ನನ್ನ ಮಗಳ ತರ ನೋಡ್ಕೊಳಕ್ ಹೇಳಿದ್ರು. ಹಾಗೆ ನನ್ನ ಮಗ ನಿನ್ನ ಕಣ್ರೆಪ್ಪೆ ತರ ಕಾಪಾಡೋದಕ್ಕೆ ಹೇಳಿದ್ರು. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತಿಲ್ಲಮ್ಮ, ನಿಮ್ಮಮ್ಮನ ಆಸೆನ ಹೇಳ್ತಿದ್ದೀನಿ. ನಿನ್ಗೆ ನಂಬಿಕೆ ಇದ್ರೆ ನನಗ್ ಮಾತು ಕೊಡು. ಅಯ್ಯೋ, ಮಾತು ಕೊಡ್ತೀನಮ್ಮ. ಅಮ್ಮನ ಥರ ಇರೋ ನಿಮಗೆ ನಮ್ಮಮ್ಮ ಹೇಳಿದ್ರು ಅಂದ್ಮೇಲೆ ಮಾತು ಕೊಡದೆ ಹೋದ್ರೆ ನಾನ್ ಮನುಷ್ಯಲೇ ಅಲ್ಲ. ನಮ್ಮ ಅಮ್ಮನ ಕೋರಿಕೆ ಪ್ರಕಾರ ಅನಿರುದ್ಧ್ಗೆ ಜೊತೆಯಾಗಿ ನೆರಳಾಗಿ ಇರ್ತೀನಿ. ಎಲ್ಲ ಗಂಡಾಂತರಗಳಿಂದ ಕಾಪಾಡ್ತೀನಿ. ಸಾಕಮ್ಮ, ಈ ಮಾತು ಸಾಕು. ಅಮ್ಮ, ನೋವು ಅಮ್ಮ, ನೋವ್ತಾ ಇದೆ ಅಮ್ಮ. ನೋವಾಗ್ತಿದ್ಯಾ? ಅಯ್ಯೋ ಅಮ್ಮ. ಇಲ್ನೋಡಿ ಅಮ್ಮ, ಈ ಕೈಯಿಂದ ಭಾರ ಎತ್ಬೇಡಿ. ಒಂದ್ ವಾರದೊಳಗೆ ನಿಮ್ ನೋವು ಕಡಿಮೆ ಆಗುತ್ತೆ, ಸರಿನಾ? ನಿನ್ ಕೈಯಾರೆ ಔಷಧಿ ಹಚ್ಚಿದ್ಯಾ? ನೋವು ಕಮ್ಮಿ ಆಗದೆ ಇರುತ್ತೇನಮ್ಮ. ನಿನ್ನ ನೋಡ್ತಿದ್ರೆ ನನ್ ದೃಷ್ಟಿ ತಗ್ಲತ್ತೋ ಏನೋ. ನೋಡಕ್ಕಷ್ಟು ಮುದ್ದಾಗಿದ್ಯಾ ಕಣಮ್ಮ. ನಿನಗೇಂತ ಒಬ್ಬ ರಾಜ್ಕುಮಾರ ಬಂದು ನಿನ್ನನ್ನ ಮದ್ವೆ ಮಾಡ್ಕೊಂಡು ಹೋಗ್ತಾನೆ. ಏನು ಹಾಗೆ ನೋಡ್ತಾ ಇದೀಯಾ? ನಾನೇ ಏನೋ ಹೇಳ್ಕೊಟ್ಟಿರೋ ತರ. ಅಜಯ್, ನಿಮ್ ಊರಲ್ಲಿ ಚೆನ್ನಾಗಿರೋ ಹುಡುಗಿ ಇದ್ರೆ ಹೇಳು, ವರದಕ್ಷಿಣೆ ತಗೊಳ್ದೇನೆ ಮದ್ವೆ ಆಗ್ಬಿಡ್ತೀನಿ. ಪುಣ್ಯನ್ಗಿಂತ ಸುಂದರವಾಗಿರೋ ಹುಡುಗಿ ಯಾರೂ ಇಲ್ಲಪ್ಪ. ಯಾಕಪ್ಪ ಹಾಗ್ ನಗ್ತಿದ್ಯಾ? ಅದಾಜಿ, ಪುಣ್ಯ ಅಂದವಾಗಿದ್ದಾಳೆ ಅಂದಿ ಅಲ್ವಾ, ನಗು ತಡ್ಕೊಳಕ್ಕಾಗ್ತಿಲ್ಲ. ಬಿದ್ರು ಗೊಂಬೆಗೆ ಬಟ್ಟೆ ಸುತ್ಕೊಂಡಿರೋ ತರ ಕಾಣಿಸ್ತಿದ್ದಾಳೆ.
ಅಲ್ಲ ಅವಳ ಹೈಟ್ ನೋಡಿ ಅಜ್ಜಿ, ಒಳ್ಳೆ ಹೈಬ್ರಿಡ್ ಮರ ತರ ಇದೆ. ಇವಳಿಗೆ ಅಂದವಾಗಿದ್ದಾಳೆ ಅಂತಿರಲ್ಲ. ನೋಡಿ ಅಜ್ಜಿ, ನಿಮಗ್ ವಯಸ್ಸಾಗಿದೆ ಅಲ್ವಾ, ಅದಕ್ಕೆ ಕಣ್ ಸರಿಯಾಗಿ ಕಾಣಿಸ್ತಿಲ್ಲ. ಮೊದ್ಲು ಹೋಗಿ ಒಳ್ಳೆ ಡಾಕ್ಟ್ರಿಗೆ ಕಣ್ ತೋರಿಸಿ. ಅದೆಲ್ಲ ಇರ್ಲಿ, ಯಾವ್ದಾದ್ರು ಒಳ್ಳೆ ಹುಡುಗಿ ಇದ್ರೆ ಹೇಳು, ಮದ್ವೆ ಆಗ್ಬಿಡ್ತೀನಿ. ಸರಿ ಕಣಪ್ಪ, ಹೋಗ್ ಬರ್ತೀನಮ್ಮ. ಚಕ್ಕಣ್ಣ, ಅದೇ ಅವನ್ ಕೆತ್ತಿರೋ ದೇವತೆ ಶಿಲೆ ಇದೆಯಲ್ಲ, ಡಿಟ್ಟೋ ಆ ಶಿಲೆ ತರಾನೇ ಇದೆಯಾ? ಆಮೇಲೆ ಆಮೇಲೆ ಪ್ಲೀಸ್, ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏ, 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 ಶ್ಶ್, ಏ, ಇಲ್ಲಿ ನೋಡು. ಶ್ಶ್, ಪುಣ್ಯ. ಏ ಏ, ಓಡ್ಸ ರಾಕ್ಷಸಿ. ಆ ಚೇಳು ನೋಡೆ, ಅದಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ನನ್ ಕಡೆನೆ ಬರ್ತಾ ಇದೆ. ಪುಣ್ಯ, ನಿನ್ ಕಾಲಿಗೆ ಬೀಳ್ದಿನ ಕಡೆ, ನಿನ್ ಕೈ ಮುಗಿತೀನಿ. ಪ್ಲೀಸ್ ನನ್ನನ್ನು ಹೊರಗೆ ತೆಗಿಯೇ. ಓಹೋ, ಏನಂದೆ ನೀನು? ನಿನಗ್ ಕೈ ಮುಗಿತೀನಿ, ನಾನು ಹೊರಗೆ ತೆಗಿ ಅಂದೆ. ಅದಾದ್ಮೇಲೆ ನಿನ್ ಕಾಲಿಗೆ ಬೀಳ್ತೀನಿ ಅಂದೆ. ಹೌದಾ? ಸರಿ, ನಿಜವಾಗ್ಲೂ ಹಿಡ್ಕೋತಿಯಾ? ನಿಜವಾಗ್ಲೂ ಹಿಡ್ಕೋತೀನಿ, ಹೊರಗೆ ತೆಗಿಯೇ. ಒಳಗಡೆ ಏನೇನೋ ಆಗ್ತಾ ಇದೆ. ಸರಿ, ತೆಗಿತಿ.